ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಕ್ಸಾಮ್ ಕಾಂಪೀಟ್. ನಮ್ಮ ಚಾನಲ್ನಲ್ಲಿ ನಾವು ಕಾಂಪಿಟಿಟಿವ್ ಎಕ್ಸಾಮ್ಸ್ಗೆ ಸಂಬಂಧಿಸಿದ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಮತ್ತು ಕಾನ್ಸೆಪ್ಟ್ಸ್ ಅನ್ನು ಈಸಿಯಾಗಿ ಡಿಸ್ಕಸ್ ಮಾಡುತ್ತೇವೆ. ಇವತ್ತಿನ ಕರೆಂಟ್ ಅಫೇರ್ಸ್ನಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಅನ್ನು ನೋಡೋಣ. ಅದು ಗಾಂಧೀಜಿಯವರ ಉಪ್ಪಿನ ಸತ್ಯಾಗ್ರಹ. 1930 ಮಾರ್ಚ್ 12ರಂದು ಮಹಾತ್ಮ ಗಾಂಧೀಜಿಯವರು ಅಹಮದಾಬಾದ್ನ ಸಬರಮತಿ ಆಶ್ರಮದಿಂದ 80 ಸತ್ಯಾಗ್ರಹಿಗಳೊಂದಿಗೆ ಉಪ್ಪಿನ ಸತ್ಯಾಗ್ರಹವನ್ನು ಆರಂಭಿಸಿದರು. ಈ ಚಳವಳಿಯನ್ನು ದಂಡಿ ನಡಿಗೆ ಎಂದು ಕರೆಯಲಾಗುತ್ತದೆ. ಇದು ಬ್ರಿಟಿಷರ ಉಪ್ಪಿನ ತೆರಿಗೆ ವಿರುದ್ಧ ನಡೆದ ಭಾರತದ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ಚಳವಳಿಯಾಗಿದೆ. ಪರೀಕ್ಷೆಗೆ ಪ್ರಮುಖ ಅಂಶಗಳು. ಪ್ರಶ್ನೆ: ಉಪ್ಪಿನ ಸತ್ಯಾಗ್ರಹವನ್ನು ಯಾವ ವರ್ಷದಲ್ಲಿ ಆರಂಭಿಸಲಾಯಿತು? ಉತ್ತರ: 1930. ಪ್ರಶ್ನೆ: ಉಪ್ಪಿನ ಸತ್ಯಾಗ್ರಹವನ್ನು ಎಲ್ಲಿಂದ ಆರಂಭಿಸಲಾಯಿತು? ಉತ್ತರ: ಸಬರಮತಿ ಆಶ್ರಮ, ಅಹಮದಾಬಾದ್. ಪ್ರಶ್ನೆ: ಗಾಂಧೀಜಿಯವರು ಎಷ್ಟು ಸತ್ಯಾಗ್ರಹಿಗಳೊಂದಿಗೆ ದಾಂಡಿ ನಡಿಗೆ ಆರಂಭಿಸಿದರು? ಉತ್ತರ: 80 ಸತ್ಯಾಗ್ರಹಿಗಳು. ಕರ್ನಾಟಕದಲ್ಲಿ ಪ್ರಾರಂಭವಾದ ಗೆಳತಿ ಕೇಂದ್ರ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಹೆಣ್ಣು ಮಕ್ಕಳ ಸಮಸ್ಯೆಗಳಿಗೆ ಪರಿಹಾರ ಮತ್ತು ಮಾರ್ಗದರ್ಶನ ನೀಡುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಗೆಳತಿ ಕೇಂದ್ರ ಯೋಜನೆಯನ್ನು 2025-26ರಲ್ಲಿ ಪ್ರಾರಂಭಿಸಿದೆ. ಈ ಯೋಜನೆಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಜಾರಿಗೆ ತಂದಿದೆ. ಗೆಳತಿ ಕೇಂದ್ರಗಳ ಮುಖ್ಯ ಉದ್ದೇಶ ಎಂದರೆ ಹೆಣ್ಣುಮಕ್ಕಳಿಗೆ ಸಲಹೆ ಮತ್ತು ಕೌನ್ಸೆಲಿಂಗ್, ಆರೋಗ್ಯ ಮತ್ತು ಶಿಕ್ಷಣದ ಮಾರ್ಗದರ್ಶನ, ಸುರಕ್ಷತೆ ಕುರಿತು ಜಾಗೃತಿ ನೀಡುವುದು. ಇದರ ಮೂಲಕ ಹೆಣ್ಣುಮಕ್ಕಳ ಸಾಮಾಜಿಕ ಹಾಗೂ ಮಾನಸಿಕ ಸಮಸ್ಯೆಗಳಿಗೆ ಸಹಾಯ ಮತ್ತು ಮಾರ್ಗದರ್ಶನ ನೀಡಲಾಗುತ್ತದೆ. ಪರೀಕ್ಷೆಗೆ ಪ್ರಮುಖ ಪ್ರಶ್ನೆಗಳು. ಪ್ರಶ್ನೆ: ಗೆಳತಿ ಕೇಂದ್ರ ಯೋಜನೆಯನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ಉತ್ತರ: ಕರ್ನಾಟಕ. ಪ್ರಶ್ನೆ: ಗೆಳತಿ ಕೇಂದ್ರ ಯೋಜನೆಯನ್ನು ಯಾವ ಇಲಾಖೆ ಜಾರಿಗೆ ತಂದಿದೆ? ಉತ್ತರ: ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಪ್ರಶ್ನೆ: ಗೆಳತಿ ಕೇಂದ್ರ ಯೋಜನೆ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? ಉತ್ತರ: 2025-26. ಹೀಗಾಗಿ ಗೆಳತಿ ಕೇಂದ್ರಗಳು ಹೆಣ್ಣುಮಕ್ಕಳ ಸುರಕ್ಷತೆ ಮತ್ತು ಸಬಲೀಕರಣಕ್ಕೆ ಸಹಾಯ ಮಾಡುವ ಪ್ರಮುಖ ಯೋಜನೆಯಾಗಿದೆ. ವಿಳಿಂಜಂ ಬಂದರು ಭಾರತದ ಹೊಸ ಸಾಗರ ಶಕ್ತಿ ಬಗ್ಗೆ ತಿಳಿದುಕೊಳ್ಳೋಣ. ವಿಳಿಂಜಂ ಬಂದರು ಭಾರತದಲ್ಲಿ ನಿರ್ಮಾಣವಾಗುತ್ತಿರುವ ಪ್ರಮುಖ ಆಳ ಸಮುದ್ರ ಬಂದರು, ಡೀಪ್ ಸೀ ಪೋರ್ಟ್ ಆಗಿದೆ. ಇದು ಕೇರಳ ರಾಜ್ಯದ ತಿರುವನಂತಪುರಂ ಸಮೀಪದಲ್ಲಿದೆ. ಈ ಬಂದರು ನಿರ್ಮಾಣದ ಮುಖ್ಯ ಉದ್ದೇಶ ಅಂತಾರಾಷ್ಟ್ರೀಯ ಸರಕು ಸಾಗಣೆ ಮತ್ತು ಟ್ರಾನ್ಸ್‌ಶಿಪ್ಮೆಂಟ್ ವ್ಯಾಪಾರವನ್ನು ಅಭಿವೃದ್ಧಿಪಡಿಸುವುದು. ವಿಳಿಂಜಂ ಬಂದರು ಭಾರತದ ಮೊದಲ ಸ್ವಯಂಚಾಲಿತ ಟ್ರಾನ್ಸ್‌ಶಿಪ್ಮೆಂಟ್ ಬಂದರು ಆಗಿದ್ದು, ದೊಡ್ಡ ಕಂಟೇನರ್ ಹಡಗುಗಳನ್ನು ನಿರ್ವಹಿಸಲು ವಿನ್ಯಾಸಗೊಳಿಸಲಾಗಿದೆ. ಈ ಬಂದರು ನಿರ್ಮಾಣವನ್ನು ಅದಾನಿ ಪೋರ್ಟ್ಸ್ ಮತ್ತು ಸ್ಪೆಷಲ್ ಎಕನಾಮಿಕ್ ಝೋನ್ ಸಂಸ್ಥೆ ಕೈಗೊಂಡಿದ್ದು, ಇದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾದರಿಯಲ್ಲಿ ಅಭಿವೃದ್ಧಿ ಮಾಡಲಾಗುತ್ತಿದೆ. ಈ ಬಂದರು ಮೂಲಕ ಭಾರತದ ಸಾಗರ ವ್ಯಾಪಾರ ಮತ್ತು ಲಾಜಿಸ್ಟಿಕ್ಸ್ ಕ್ಷೇತ್ರದಲ್ಲಿ ದೊಡ್ಡ ಬೆಳವಣಿಗೆ ಸಾಧ್ಯವಾಗುತ್ತದೆ. ಜೊತೆಗೆ ಭಾರತಕ್ಕೆ ಬರುವ ಸರಕುಗಳು ಇತರ ದೇಶಗಳ ಬಂದರುಗಳಿಗೆ ಹೋಗದೆ ನೇರವಾಗಿ ಭಾರತದಲ್ಲೇ ಹಸ್ತಾಂತರ ಟ್ರಾನ್ಸ್‌ಶಿಪ್ಮೆಂಟ್ ಆಗಲು ಸಾಧ್ಯವಾಗುತ್ತದೆ. ಇದರಿಂದ ಭಾರತದ ಆಮದು ರಫ್ತು ವ್ಯಾಪಾರ ವೇಗವಾಗಿ ನಡೆಯಲು ಮತ್ತು ವೆಚ್ಚ ಕಡಿಮೆಯಾಗಲು ಸಹಾಯವಾಗುತ್ತದೆ. ಪರೀಕ್ಷೆಗೆ ಪ್ರಮುಖ ಪ್ರಶ್ನೆಗಳು. ಪ್ರಶ್ನೆ: ವಿಳಿಂಜಂ ಬಂದರು ಯಾವ ರಾಜ್ಯದಲ್ಲಿ ಇದೆ? ಉತ್ತರ: ಕೇರಳ. ಪ್ರಶ್ನೆ: ವಿಳಿಂಜಂ ಬಂದರು ಯೋಜನೆಯನ್ನು ಅಭಿವೃದ್ಧಿಪಡಿಸುತ್ತಿರುವ ಸಂಸ್ಥೆ ಯಾವುದು? ಉತ್ತರ: ಅದಾನಿ ಪೋರ್ಟ್ಸ್ ಮತ್ತು ಸ್ಪೆಷಲ್ ಇಕನಾಮಿಕ್ ಝೋನ್. ಪ್ರಶ್ನೆ: ವಿಳಿಂಜಂ ಬಂದರು ಯಾವ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ? ಉತ್ತರ: ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾದರಿ. ಪ್ರಶ್ನೆ: ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ (PPP) ಎಂದರೆ ಏನು? ಉತ್ತರ: ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳು ಸೇರಿ ಅಭಿವೃದ್ಧಿ ಯೋಜನೆಗಳನ್ನು ನಡೆಸುವ ವ್ಯವಸ್ಥೆಯನ್ನು PPP ಎಂದು ಕರೆಯುತ್ತಾರೆ. ಭಾರತದಲ್ಲಿ LPG ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಬಳಕೆ, ಆಮದು ಮತ್ತು ಸರಬರಾಜು ಕುರಿತು ಪ್ರಮುಖ ಮಾಹಿತಿಯನ್ನು ನೋಡೋಣ. ಮೊದಲು ಭಾರತದಲ್ಲಿ LPG ಬಳಕೆಯ ಸ್ಥಿತಿ 2025-26 ನೋಡೋಣ. ಉತ್ಪಾದನೆ 6.219 ಮಿಲಿಯನ್ ಮೆಟ್ರಿಕ್ ಟನ್, ಬಳಕೆ 16.2 ಮಿಲಿಯನ್ ಮೆಟ್ರಿಕ್ ಟನ್, ಆಮದು 10.731 ಮಿಲಿಯನ್ ಮೆಟ್ರಿಕ್ ಟನ್. ಇದರಿಂದ ಭಾರತದಲ್ಲಿ LPG ಬಳಕೆ ಹೆಚ್ಚು ಇರುವುದರಿಂದ ಆಮದು ಮೇಲಿನ ಅವಲಂಬನೆ ಹೆಚ್ಚಾಗಿದೆ ಎಂದು ತಿಳಿಯುತ್ತದೆ. ನೆಕ್ಸ್ಟ್, ಭಾರತಕ್ಕೆ LPG ಸರಬರಾಜು ಮಾಡುವ ಪ್ರಮುಖ ದೇಶಗಳು 2024-25 ಯಾವುವೆಂದರೆ: UAE 8.1 ಮಿಲಿಯನ್ ಮೆಟ್ರಿಕ್ ಟನ್, ಕತಾರ್ 5.0 ಮಿಲಿಯನ್ ಮೆಟ್ರಿಕ್ ಟನ್, ಕುವೈತ್ 3.4 ಮಿಲಿಯನ್ ಮೆಟ್ರಿಕ್ ಟನ್, ಸೌದಿ ಅರೇಬಿಯಾ 3.3 ಮಿಲಿಯನ್ ಮೆಟ್ರಿಕ್ ಟನ್. ಇವುಗಳಲ್ಲಿ UAE ಭಾರತಕ್ಕೆ ಅತಿ ಹೆಚ್ಚು LPG ಸರಬರಾಜು ಮಾಡುವ ದೇಶವಾಗಿದೆ. ಮುಂದಿನದು, ಭಾರತಕ್ಕೆ ಕಚ್ಚಾ ತೈಲ ರಫ್ತು ಮಾಡುವ ಪ್ರಮುಖ ದೇಶಗಳು 2024-25 ಯಾವುವೆಂದರೆ: ರಷ್ಯಾ 1.04 ಕೋಟಿ ಬ್ಯಾರೆಲ್ ಪ್ರತಿದಿನ, ಸೌದಿ ಅರೇಬಿಯಾ 0.98 1.01 ಕೋಟಿ ಬ್ಯಾರೆಲ್ ಪ್ರತಿದಿನ,
ಇರಾಕ್ ಸುಮಾರು 1.01 ಕೋಟಿ ಬ್ಯಾರೆಲ್ ಪ್ರತಿದಿನ, ಯುಎಇ 0.55 ಕೋಟಿ ಬ್ಯಾರೆಲ್ ಪ್ರತಿದಿನ. ಇವುಗಳಲ್ಲಿ ಭಾರತಕ್ಕೆ ಕಚ್ಚಾ ತೈಲ ರಫ್ತು ಮಾಡುವ ಪ್ರಮುಖ ದೇಶ ರಷ್ಯಾ ಆಗಿದೆ. ಇನ್ನೊಂದು ಪ್ರಮುಖ ಅಂಶ, ಎಲ್ಪಿಜಿ ಆಮದು ಮಾಡುವಲ್ಲಿ ಭಾರತವು ವಿಶ್ವದಲ್ಲಿ 2ನೇ ಸ್ಥಾನದಲ್ಲಿದೆ. ಮೊದಲನೇ ಸ್ಥಾನ ಚೈನಾ, 2ನೇ ಸ್ಥಾನ ಇಂಡಿಯಾ. ಪರೀಕ್ಷೆಗೆ ಪ್ರಮುಖ ಪ್ರಶ್ನೆಗಳು. ಪ್ರಶ್ನೆ: 2025-26ರಲ್ಲಿ ಭಾರತದಲ್ಲಿ ಎಲ್ಪಿಜಿ ಬಳಕೆ ಎಷ್ಟು? ಉತ್ತರ: 16.2 ಮಿಲಿಯನ್ ಮೆಟ್ರಿಕ್ ಟನ್. ಪ್ರಶ್ನೆ: ಭಾರತಕ್ಕೆ ಹೆಚ್ಚು ಎಲ್ಪಿಜಿ ಸರಬರಾಜು ಮಾಡುವ ದೇಶ ಯಾವುದು? ಉತ್ತರ: ಯುಎಇ. ಪ್ರಶ್ನೆ: ಭಾರತಕ್ಕೆ ಅತಿ ಹೆಚ್ಚು ಕಚ್ಚಾ ತೈಲ ರಫ್ತು ಮಾಡುವ ದೇಶ ಯಾವುದು? ಉತ್ತರ: ರಷ್ಯಾ. ಪ್ರಶ್ನೆ: ಎಲ್ಪಿಜಿ ಆಮದು ಮಾಡುವಲ್ಲಿ ಭಾರತವು ವಿಶ್ವದಲ್ಲಿ ಯಾವ ಸ್ಥಾನದಲ್ಲಿದೆ? ಉತ್ತರ: 2ನೇ ಸ್ಥಾನ. ಭಾರತದ ಭವಿಷ್ಯದ ಇಂಧನ ಭದ್ರತೆಯ ಕವಚ ಎಂದು ಕರೆಯಲಾಗುತ್ತಿರುವ ಒಂದು ಪ್ರಮುಖ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಭಾರತದಲ್ಲಿ ಇಂಧನ ಭದ್ರತೆಯನ್ನು ಬಲಪಡಿಸಲು ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ (ಎಸ್ಪಿಆರ್) ಎಂಬ ತೈಲ ಸಂಗ್ರಹಣಾ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಯೋಜನೆಯ ಮುಖ್ಯ ಉದ್ದೇಶ ತುರ್ತು ಪರಿಸ್ಥಿತಿಗಳಲ್ಲಿ, ಯುದ್ಧ ಅಥವಾ ಜಾಗತಿಕ ಪೂರೈಕೆ ವ್ಯತ್ಯಯ ಉಂಟಾದಾಗ ಬಳಸಲು ಕಚ್ಚಾ ತೈಲವನ್ನು ಸಂಗ್ರಹಿಸಿ ಇಡುವುದು. ಪ್ರಸ್ತುತ ಭಾರತದಲ್ಲಿ 3 ಪ್ರಮುಖ ತೈಲ ಸಂಗ್ರಹಣಾ ಕೇಂದ್ರಗಳು ನಿರ್ಮಿಸಲಾಗಿದೆ. ವಿಶಾಖಪಟ್ಟಣಂ, ಆಂಧ್ರಪ್ರದೇಶ, ಸುಮಾರು 1.33 ಮಿಲಿಯನ್ ಟನ್ ಸಾಮರ್ಥ್ಯ. ಮಂಗಳೂರು, ಕರ್ನಾಟಕ, ಸುಮಾರು 1.5 ಮಿಲಿಯನ್ ಟನ್ ಸಾಮರ್ಥ್ಯ. ಪಾಡೂರು, ಕರ್ನಾಟಕ, ಉಡುಪಿ ಜಿಲ್ಲೆ, ಸುಮಾರು 2.5 ಮಿಲಿಯನ್ ಟನ್ ಸಾಮರ್ಥ್ಯ. ಇವುಗಳಲ್ಲಿ ಪಾಡೂರು ಸಂಗ್ರಹಣಾ ಕೇಂದ್ರವು ಅತ್ಯಧಿಕ ಸಂಗ್ರಹಣಾ ಸಾಮರ್ಥ್ಯ ಹೊಂದಿರುವ ಕೇಂದ್ರವಾಗಿದೆ. ಈ 3 ಕೇಂದ್ರಗಳಲ್ಲಿ ಒಟ್ಟು ಸುಮಾರು 5.33 ಮಿಲಿಯನ್ ಟನ್ ಕಚ್ಚಾ ತೈಲವನ್ನು ಸಂಗ್ರಹಿಸುವ ಸಾಮರ್ಥ್ಯ ಇದೆ. ಭವಿಷ್ಯದಲ್ಲಿ ಚಾಂಡಿಖೋಲ್, ಒಡಿಶಾ ಮತ್ತು ಬಿಕಾನೇರ್, ರಾಜಸ್ಥಾನ ಪ್ರದೇಶಗಳಲ್ಲಿ ಇನ್ನಷ್ಟು ತೈಲ ಸಂಗ್ರಹಣಾ ಕೇಂದ್ರಗಳನ್ನು ನಿರ್ಮಿಸುವ ಯೋಜನೆ ಇದೆ. ಪರೀಕ್ಷೆಗೆ ಪ್ರಮುಖ ಪ್ರಶ್ನೆಗಳು. ಪ್ರಶ್ನೆ: ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ (ಎಸ್ಪಿಆರ್) ಯೋಜನೆಯ ಉದ್ದೇಶ ಏನು? ಉತ್ತರ: ತುರ್ತು ಪರಿಸ್ಥಿತಿಗಳಲ್ಲಿ ಬಳಸಲು ಕಚ್ಚಾ ತೈಲವನ್ನು ಸಂಗ್ರಹಿಸುವುದು. ಪ್ರಶ್ನೆ: ಭಾರತದಲ್ಲಿ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಕೇಂದ್ರಗಳು ಯಾವುವು? ಉತ್ತರ: ವಿಶಾಖಪಟ್ಟಣಂ, ಮಂಗಳೂರು ಮತ್ತು ಪಾಡೂರು. ಪ್ರಶ್ನೆ: ಭಾರತದಲ್ಲಿ ಅತಿ ಹೆಚ್ಚು ತೈಲ ಸಂಗ್ರಹಣಾ ಸಾಮರ್ಥ್ಯ ಹೊಂದಿರುವ ಎಸ್ಪಿಆರ್ ಕೇಂದ್ರ ಯಾವುದು? ಉತ್ತರ: ಪಾಡೂರು, ಉಡುಪಿ ಜಿಲ್ಲೆ, ಕರ್ನಾಟಕ. ಪ್ರಶ್ನೆ: ಪಾಡೂರು ತೈಲ ಸಂಗ್ರಹಣಾ ಕೇಂದ್ರದ ಸಾಮರ್ಥ್ಯ ಎಷ್ಟು? ಉತ್ತರ: ಸುಮಾರು 2.5 ಮಿಲಿಯನ್ ಟನ್. ಇನ್ನು ಜಾಗತಿಕ ಮಟ್ಟದಲ್ಲಿ ತೈಲ ಸಂಗ್ರಹಣೆಯನ್ನು ನೋಡಿದರೆ, ಅಮೆರಿಕ ಸುಮಾರು 714 ಮಿಲಿಯನ್ ಬ್ಯಾರೆಲ್, ಚೀನಾ ಸುಮಾರು 475 ಮಿಲಿಯನ್ ಬ್ಯಾರೆಲ್, ಜಪಾನ್ ಸುಮಾರು 324 ಮಿಲಿಯನ್ ಬ್ಯಾರೆಲ್. ಒಂದು ವೇಳೆ ಪ್ರಶ್ನೆ ಈ ರೀತಿ ಕೇಳಿದರೆ, ಜಾಗತಿಕ ಮಟ್ಟದಲ್ಲಿ ಅತಿ ಹೆಚ್ಚು ತೈಲ ಸಂಗ್ರಹಣೆ ಹೊಂದಿರುವ ದೇಶ ಯಾವುದು? ಉತ್ತರ: ಅಮೆರಿಕ, 714 ಮಿಲಿಯನ್ ಬ್ಯಾರೆಲ್. ಈ ಪ್ರಯತ್ನ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡುವುದನ್ನು ಮರೆಯಬೇಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.